ವೀಕ್ಷಕರೇ, ಪುಷ್ಪ 2 ಚಿತ್ರ ಇತ್ತೀಚೆಗಷ್ಟೇ ರಿಲೀಸ್ ಆಗಿ 1000 ಕೋಟಿಗೂ ಹೆಚ್ಚು ಹಣವನ್ನು ಗಳಿಸಿ ಯಶಸ್ವಿಯಾಗಿತ್ತು. ಆದರೆ ಅದರ ಬೆನ್ನಲ್ಲೇ ಈ ಒಂದು ಚಿತ್ರ ಹಲವು ರಾದಾಂತಗಳಿಗೆ ಸಾಕ್ಷಿಯಾಯಿತು. ಈ ಚಿತ್ರ ಬಿಡುಗಡೆಯಾದಾಗ ಹೈದರಾಬಾದ್ನ ಸಂಧ್ಯಾ ಚಿತ್ರಮಂದಿರ ಜನರಿಂದ ಕಿಕ್ಕಿರಿದಿತ್ತು. ಇದು ವಿಶ್ವದ ಸುಮಾರು 12,000ಕ್ಕೂ ಹೆಚ್ಚು ಸ್ಕ್ರೀನ್ಗಳಲ್ಲಿ ಒಂದೇ ಸಲಕ್ಕೆ ರಿಲೀಸ್ ಆದಂತಹ ಮೊದಲ ಚಿತ್ರ. ಅವತ್ತು ಇದರ ಪ್ರೀಮಿಯರ್ ಶೋ ನೋಡೋದಕ್ಕೆ ನಟ ಅಲ್ಲು ಅರ್ಜುನ್, ರಶ್ಮಿಕಾ ಹಾಗೂ ಅರ್ಜುನ್ ರವರ ಪರಿವಾರ ಕೂಡ ಅಲ್ಲಿಗೆ ಬಂದಿತ್ತು. ನೆಚ್ಚಿನ ನಟನನ್ನು ನೋಡೋದಕ್ಕೆ ಹಂಬಲದಿಂದ ಅಭಿಮಾನಿಗಳಲ್ಲಿ ಜಮಾಯಿಸಿದ್ರು. ಈ ಒಂದು ನೂಕು ನುಗ್ಲಲ್ಲಿ ಕಾಲ್ತುಳಿತ ಉಂಟಾಗಿ 35 ವರ್ಷ ವಯಸ್ಸಿನ ಒಬ್ಬ ಗೃಹಿಣಿ ಸಾವನ್ನಪ್ತಾರೆ ಹಾಗೂ ಆಕೆ 4 ವರ್ಷದ ಮಗನಿಗೆ ತೀವ್ರ ಇಂಜುರಿ ಆಗುತ್ತೆ. ಈ ಒಂದು ಸುದ್ದಿ ವೈರಲ್ ಆಗ್ತಿದ್ದಂತೆ ನಟ ಅಲ್ಲು ಅರ್ಜುನ್ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿ ಅವರನ್ನ ಅರೆಸ್ಟ್ ಕೂಡ ಮಾಡಲಾಗುತ್ತೆ. ಹಾಗೂ ಅದೇ ದಿನ ಬೇಲ್ ಮೂಲಕ ಅವರು ಹೊರಗಡೆ ಬಂದು ಒಂದು ಪ್ರೆಸ್ ಮೀಟ್ ಕೂಡ ಮಾಡ್ತಾರೆ. ನಟ ಅಲ್ಲು ಅರ್ಜುನ್ಗೆ ದೇಶಾದ್ಯಂತ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳಿದ್ದಾರೆ. ಅರ್ಜುನ್ ಹೊರಗಡೆ ಬಂದ್ರೆ ಅವರನ್ನ ಕಾಣೋದಕ್ಕೆ ಅಲ್ಲಿ ಜನಜಂಗುಳಿನೇ ಏರ್ಪಡುತ್ತೆ. ಹೀಗಾಗಿ ಈ ಒಂದು ಘಟನೆ ನಂತರ ಅವರು ಸರ್ಕಾರದ ಆದೇಶದವರೆಗೂ ಯಾವುದೇ ಸಾರ್ವಜನಿಕ ರೋಡ್ ಶೋ ಅನ್ನ ಮಾಡುವ ಹಾಗಿಲ್ಲ ಎಂಬ ಸೂಚನೆ ಇದ್ರೂ ಕೂಡ ಅಲ್ಲು ಅರ್ಜುನ್ ರೋಡ್ ಶೋ ಅನ್ನು ಹಮ್ಮಿಕೊಂಡಿದ್ರಿಂದನೇ ಈ ಒಂದು ಅವಘಡ ಆಗಿದೆ ಅಂತ ತೆಲಂಗಾಣದ ಸಿಎಂ ರೇವಂತ್ ರೆಡ್ಡಿ ಅರ್ಜುನ್ ರವರ ವಿರುದ್ಧ ಪ್ರೆಸ್ ಮೀಟ್ ನಲ್ಲಿ ಮಾತನಾಡಿದ್ರು. 2 తారీఖు వాళ్ళు అప్లికేషన్ పెట్టుకుంటే 3 తారీఖు పోలీసులు తిరస్కరించారు. 4 తారీఖు హీరో గానీ హీరోయిన్ గానీ సినిమా ప్రొడ్యూసర్స్ గానీ ఎవరు థియేటర్ రావడానికి వీల్లేదు. ಈ ಒಂದು ಪ್ರೆಸ್ ಮೀಟ್ಗೆ ಉತ್ತರವಾಗಿ ಅರ್ಜುನ್ ಕೂಡ ಒಂದು ಪ್ರೆಸ್ ಮೀಟ್ ಅನ್ನ ಕರೆಸಿ ತನ್ನ ಮೇಲಿನ ಅಪವಾದಗಳನ್ನ ತಳ್ಳಹಾಕಿದ್ರು. Firstly, it's a very unfortunate thing. ಇದೇ ಒಕ್ಕ ಡಿಪಾರ್ಟ್ಮೆಂಟ್ ಬ್ಲೇಮ್ చేసినా కూడా చాలా ತಪ್ಪು అవుతుంది. ಅದಷ್ಟೇ ಅಲ್ಲದೆ ನಿನ್ನೆ ಅಲ್ಲು ಅರ್ಜುನ್ ರವರ ಮನೆ ಮೇಲೂ ಕೂಡ ಕೆಲವು ಕಿಡಿಗೇಡಿಗಳು ಕಲ್ಲನ್ನ ತೋರಿ ರಾದಂತ ಮಾಡಿದ್ದಾರೆ. ಈಗ ಆಂಧ್ರದಲ್ಲಿ ಅಲ್ಲು ಅರ್ಜುನ ಅಥವಾ ರೇವಂತ್ ರೆಡ್ಡಿನ ಎನ್ನುವಂತ ಒಂದು ಸ್ಥಿತಿ ನಿರ್ಮಾಣವಾಗಿದೆ. ಈಗ ಈ ಇಡೀ ಘಟನೆಯ ಸುತ್ತ ಅರ್ಜುನ್ ಹಾಗೂ ರೇವಂತ್ ಈ ಇಬ್ಬರಿಗೂ 2 ಬೇರೆ ಬೇರೆ ಒಪಿನಿಯನ್ ಇದೆ. ಅಲ್ಲು ಅರ್ಜುನ್ ರವರಿಗೆ ಕೊಟ್ಟಂತ ಎಲ್ಲ ರೂಲ್ಗಳನ್ನು ಕೂಡ ಅವರು ಉಲ್ಲಂಘಿಸಿ ರಸ್ತೆಗೆ ಇಳಿದು ಅಭಿಮಾನಿಗಳ ಕಡೆ ವೇವ್ ಮಾಡಿದ್ದೆ ಈ ಒಂದು ಅವಘಡಕ್ಕೆ ಕಾರಣ ಎಂಬುದು ಸಿಎಂ ರೇವಂತ್ ರೆಡ್ಡಿ ಅವರ ಮಾತಾದರೆ ಅದೆಲ್ಲ ಸುಳ್ಳು. ನನಗೆ ಆ ತರದ ಯಾವುದೇ ಸೂಚನೆ ಸಿಕ್ಕಿರಲಿಲ್ಲ. ನಾನು ನಡೆಸಿದ್ದು ರೋಡ್ ಶೋ ಅಲ್ಲ. ನಡೆದಂತ ಅವಘಡದ ಬಗ್ಗೆ ನನಗೂ ಕೂಡ ಬೇಸರ ಇದೆ. ಪೊಲೀಸರ ಸೂಚನೆಯ ಪ್ರಕಾರನೇ ನಾನು ಹೊರಗೆ ಬಂದಿದ್ದು. ಆದ್ರೆ ಇದು ಬೇರೆಯದೇ ರೂಪವನ್ನು ತಗೋತಿದೆ. ನನ್ನ ವಿರುದ್ಧ ಇಲ್ಲ ಸಲ್ಲದ ಆರೋಪಗಳು ಹುಟ್ಕೊಳ್ತಾ ಇವೆ ಅಷ್ಟೇ ಅನ್ನೋದು నట అల్లు అర్జున్ రవర వాద. రోడ్ షో కాదు, ఏమి కాదు, కార్ అలా వెళ్తూ ఆగిపోయింది. మీరు కనపడితే కానీ జనం వెళ్ళరు. బౌన్సర్లు కానీ ఎవరన్నా పోలీస్ కానీ అందరూ అడుగుతారు, సార్ మీరు ఒక్కసారి వేవ్ చేసాను సార్ వెళ్ళిపోతారంటే మేము మామూలుగా ఎప్పుడు బయటకు వచ్చి అందరికి వేవ్ చేస్తాం. ಇಲ್ಲಿ ಪ್ರಮಾದ ನಡೆದಿರೋದೇನೋ ನಿಜ, ಆದ್ರೆ ಯಾರೊಬ್ರು ಕೂಡ ಇದರ ಹೊಣೆಯನ್ನು ಹೊರೋದಕ್ಕೆ ಸಿದ್ಧ ಇಲ್ಲ. ಅವರವರ ಹೇಳಿಕೆ ಪ್ರಕಾರ ಮಾತ್ರ ಅವರು ಸರಿ. ಈ ಒಂದು ವಿಷಯ ಅಸೆಂಬ್ಲಿಯಲ್ಲೂ ಕೂಡ ಸದ್ದನ ಮಾಡಿದೆ. ಆಸ್ಪತ್ರೆಯಲ್ಲಿ ಒಬ್ರು ಸಾವು ಬದುಕಿನ ಮಧ್ಯೆ ಹೋರಾಟವನ್ನು ನಡೆಸ್ತಾ ಇದ್ರು ಕೂಡ ಅಲ್ಲು ಅರ್ಜುನ್ ಅದ್ರ ಬಗ್ಗೆ ಯೋಚನೆಯನ್ನು ಕೂಡ ಮಾಡದೆ ತಾನ್ ಮಾತ್ರ ಸಿನಿಮಾವನ್ನ ನೋಡೋದ್ರಲ್ಲಿ ಬ್ಯುಸಿ ಇದ್ರು. ಇವರೆಂಥ ವ್ಯಕ್ತಿ ಅಂತ ಸಿಎಂ ರೇವಂತ್ ರೆಡ್ಡಿ ಅಲ್ಲು ಅರ್ಜುನ್ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು. ಇನ್ನು ಇದ್ರ ಬಗ್ಗೆ ಸಂಸತ್ನಲ್ಲೂ ಕೂಡ ಅಕ್ಬರುದ್ದೀನ್ ಓವೈಸಿ ಅವರು ಕೂಡ ಕಮೆಂಟ್ ಮಾಡಿದ್ದಾರೆ. आकर बोले कि भगदड़ हो गई, स्टैम्पेड हो गया, 2 बच्चे गिर गए हैं, एक लेडी मर गई है. तो उसके बाद में वो फिल्म स्टार पलट के ऐसा मुस्कुराते हैं और बोलते हैं अब तो पिक्चर हिट होने वाली है. ಈ 20-30 ನಿಮಿಷದ ಚರ್ಚೆ ಟೆಲಿಕಾಸ್ಟ್ ಆದ ತಕ್ಷಣ ದೇಶಾದ್ಯಂತ ಇದು ಸುದ್ದಿಯಾಗುತ್ತೆ. ಈ ಮಧ್ಯ ಅರ್ಜುನ್ ರವರ ಮನೆ ಮೇಲೂ ಕೂಡ ದಾಳಿಯಾಗುತ್ತೆ. ಅವತ್ತು ಚಿತ್ರಮಂದಿರ ಬಿಗಿ ಬಂದೋಬಸ್ತ್ನಲ್ಲಿ ಇದೆ ಅಂತ ನಾನು ಭಾವಿಸಿದ್ದೆ. ಪೊಲೀಸರು ಎಲ್ಲಾ ಕ್ರೌಡನ್ನು ಕೂಡ ಕ್ಲಿಯರ್ ಮಾಡಿದ್ದಾರೆ ಅನ್ನೋದು ನನ್ನ ನಂಬಿಕೆ ಆಗಿತ್ತು. ಹೀಗಾಗಿ ಅಲ್ಲೇನು ಸಮಸ್ಯೆ ಇಲ್ಲ ಎನ್ನುವಂತ ಭರವಸೆಯಿಂದನೇ ನಾನು ಬಂದೆ. ಅಲ್ಲಿ ಪೊಲೀಸರು ಕೂಡ ಇದ್ರು. ಒಂದ್ ವೇಳೆ ಅವರು ನನಗೆ ಅಲ್ಲಿಗೆ ಬರೋದ್ ಬೇಡ ಅಂತ ಹೇಳಿದಿದ್ರೆ ನಾನು ಮರು ಯೋಚಿಸದೆ ಆ ಒಂದು ಕ್ಷಣನೇ ಅಲ್ಲಿಂದ ನಿರ್ಗಮಿಸ್ತಾ ಇದ್ದೆ. ಆದ್ರೆ ನನಗೆ ಅಂತ ಯಾವುದೇ ಸೂಚನೆ ಪೊಲೀಸರಿಂದ ಬರಲಿಲ್ಲ. ನನ್ಗಲ್ಲಿ ಪೊಲೀಸ್ ಪರ್ಮಿಷನ್ ಕೂಡ ಇತ್ತು. ಹಾಗಾಗಿನೇ ಬಂದೆ ಅಂತ ಅಲ್ಲು ಅರ್ಜುನ್ ಅಸೆಂಬ್ಲಿಯಲ್ಲಿ ತನ್ನ ವಿರುದ್ಧ ಇದ್ದಿದ್ದಂತ ಮೊದಲ ಆರೋಪಕ್ಕೆ ಉತ್ತರವನ್ನ ಕೊಟ್ಟಿದ್ರು. అక్కడికి పోలీసులే క్లియర్ చేస్తున్నారు అక్కడ. సో ఇట్ ఈస్ అండర్స్టూడ్ దట్ ఎవ్రీథింగ్ ఇస్ సార్టెడ్. నేను వాళ్ళ డైరెక్షన్లోనే వెళ్తున్నాను. ఒకవేళ నిజంగా పర్మిషన్ లేకపోయి ఉంటే చాలాసార్లు వాళ్ళు చెప్తారు, సార్ మీ పర్మిషన్ లేదంటే మేము రెండట్టు వెళ్ళిపోతాం. ಇನ್ನು ಎರಡನೇದು ರೋಡ್ ಶೋ ನಡೆಸ್ತಂತ ವಿಚಾರದ ಬಗ್ಗೆ. ಮೊದಲಿಗೆ ಅದು ರೋಡ್ ಶೋ ಅಲ್ಲ. ರೋಡ್ ಶೋ ಅಂದ್ರೆ ಕಿಲೋಮೀಟರ್ ಗಟ್ಟಲೆ ಇರುತ್ತೆ. ಆದ್ರೆ ಇದು ಚಿತ್ರಮಂದಿರದ ಗೇಟ್ನಿಂದ ಅದರ ಪ್ರವೇಶ ದ್ವಾರದವರೆಗೂ ಕೆಲವೇ ಯಾರ್ಡ್ಸ್ಗಳ ಅಂತರದಾಗಿತ್ತು. ನಾನು ಮೇಲೆ ನಿಂತು ಜನರ ಕಡೆಗೆ ಕೈ ಮಾಡಿದ್ದು ನಿಜ. ಯಾಕೆಂದ್ರೆ ಅವರೆಲ್ಲ ನನಗಾಗಿ ಕಾದಿದ್ರು. ನಾನು ವೇವ್ ಮಾಡಿದ್ರೆ ಅವರೆಲ್ಲ ದಾರಿ ಬಿಡ್ತಾರೆ ಅಂತ ನಾನು ಕೈ ಬೀಸ್ದೆ. ಜನರನ್ನ ಅವಾಯ್ಡ್ ಮಾಡಿ ನಾನು ಬೇರೊಂದು ಮಾರ್ಗದ ಮೂಲಕ ಚಿತ್ರಮಂದಿರಕ್ಕೆ ಎಂಟ್ರಿ ಆಗೋದಕ್ಕೆ ಅವಕಾಶ ಇತ್ತಾದ್ರೂ ನಾನು ಹಾಗೆ ಮಾಡಿದ್ರೆ ತಪ್ಪಾಗಬಹುದು. ಜನ ನಿರಾಸೆಗೊಳ್ತಾರೆ ಅಂತ ನಾನು ಜನರ ಮಧ್ಯೆಯಿಂದನೇ ಒಳಗ್ ಬಂದೆ ವಿನಃ ಇದರಲ್ಲಿ ಬೇರೆ ಯಾವುದೇ ದುರುದ್ದೇಶ ಅಥವಾ ಇತರ ದ್ವಂದ್ವಾರ್ಥ ಇರಲಿಲ್ಲ. ನಾನು ಕಾರಲ್ಲೇ ಇದ್ದಿದ್ರೆ ಜನ ನನ್ನ ಬಗ್ಗೆ ತಪ್ಪು ಭಾವಿಸ್ತಾ ಇದ್ರು. ಹಾಗಾಗಿ ನಾನು ಜನರಿಗೆ ಕಾಣಿಸ್ತೆ ಅಷ್ಟೇ. ಇಲ್ಲಿ ರೇವಂತ್ ರೆಡ್ಡಿ ಅವರು ನನ್ನ ಬಗ್ಗೆ ತಪ್ಪು ತಿಳಿದಿದ್ದಾರೆ ಮತ್ತು ತಪ್ಪು ಅಲಿಗೇಷನ್ ಮಾಡ್ತಿದ್ದಾರೆ ಅಂತ ಅಲ್ಲು ಅರ್ಜುನ್ ತಿಳಿಸಿದ್ರು. ಇನ್ನು ಸಿಎಂ ರೇವಂತ್ ರವರು ಹೇಳಿದಂತ ಇನ್ನೊಂದು ವಿಷಯ ಏನಂದ್ರೆ ಈ ಒಂದು ಸಿನಿಮಾವನ್ನು ನಟ ಅರ್ಜುನ್ ಹಾಗೂ ಇತರರು ಹೋಮ್ ಥಿಯೇಟರ್ ನಲ್ಲಿ ಅಥವಾ ಬೇರೆ ಖಾಸಗಿ ಸ್ಥಳದಲ್ಲಿ ನೋಡಬಹುದಿತ್ತು. ಸಾವಿರಾರು ಜನ ಬರುವಂತ ಚಿತ್ರಮಂದಿರಕ್ಕೆ ಅವರು ಬಂದು ಯಾಕೆ ಇಂಥ ದೊಂಬಿಯನ್ನ ಎಬ್ಬಿಸಬೇಕು ಅನ್ನೋದು.
ಇನ್ನು ಇದಕ್ಕೆ ಉತ್ತರವಾಗಿ ಅಲ್ಲು ಅರ್ಜುನ್, ನಾನು ಚಿತ್ರಮಂದಿರಕ್ಕೆ ಬರೋದು ಕೇವಲ ಸಿನಿಮಾ ವೀಕ್ಷಣೆಗಲ್ಲ, ಅಲ್ಲಿ ಕಲಿಯುವ ಸಲುವಾಗಿ ನಾನು ಬರ್ತೀನಿ. ಜನರ ಮಧ್ಯೆ ನಾನು ನನ್ನ ಚಿತ್ರವನ್ನು ಗಮನಿಸಿದ್ರೆ ಜನರ ರಿಯಾಕ್ಷನ್, ಯಾವ ಸೀನ್ ಅಥವಾ ಯಾವ ನಟನೆಗೆ ಜನ ಮಾರು ಹೋಗ್ತಾರೆ, ಯಾವುದಕ್ಕೆ ಅವರು ನಿರಾಶರಾಗ್ತಾರೆ, ನಾನೆಲ್ಲಿ ಸರಿ ಎಲ್ಲಿ ತಪ್ಪು ಎಂಬ ಪಾಠ ನನಗೆ ಅವರ ಮಧ್ಯೆ ಸಿಗುತ್ತೆ. ಇದು ಯಾವುದೇ ನಟ ಅಥವಾ ನಟಿಗೆ ಬೇಕಿರುವಂತದ್ದೇ. ನಟ ಎಷ್ಟೇ ದೊಡ್ಡವನಾದ್ರೂ ಕೂಡ ಜನರ ನಿರೀಕ್ಷೆ ಏನು ಅಂತ ಅವ್ರಿಗೆ ಈ ಮುಖಾಂತರ ಗೊತ್ತಾಗಬೇಕು. ಹೀಗಾಗಿ ನಾನಲ್ಲಿ ಚಿತ್ರಮಂದಿರದ ಒಳಗೆ ಹೋಗಿ ಚಿತ್ರ ನೋಡಿದ್ದರ ಹಿಂದೆ ಒಂದು ಶುದ್ಧವಾದಂತ ಅರ್ಥಪೂರ್ಣ ಕಾರಣ ಇತ್ತು. ನಾನು ಒಳಗಡೆ ಹೋದ ನಂತರ ನನ್ನ ಜೊತೆ ಅಥವಾ ಸುತ್ತಲೂ ಯಾವುದೇ ಪೊಲೀಸ್ ಇರಲಿಲ್ಲ. ಪೊಲೀಸರು ನನಗೆ ಒಳಗೆ ಹೋಗದಂತೆ ಹೇಳಿದ್ರು ಕೂಡ ನಾನು ಅದನ್ನ ಉಲ್ಲಂಘಿಸಿ ಒಳಹೋದೆ ಅನ್ನೋದು ಅಸೆಂಬ್ಲಿಯಲ್ಲಿ ನನ್ನ ವಿರುದ್ಧ కేಳబందంత ಒಂದು ముఖ్య దూరు. శాంతి భద్రతలు చేయి దాటిపోయినాయి. మేము లాఠీ చార్జ్ చేయాల్సిన పరిస్థితి ఉంది. మీరు దయచేసి వెళ్ళిపోండి, వచ్చిండ్రు చూసిండ్రు కదా వెళ్ళిపోండి అంటే, లేదు నేను సినిమా అయిపోయే వరకు ఇట్లే కూర్చుంటానని పోలీసులతో చెప్పిండని ಸಿಟಿ ಕಮಿಷನರ್ నాకు చెప్పడం జరిగింది ಅಧ್ಯಕ್ಷ. ಆದ್ರೆ ಅಲ್ಲಿ ಯಾವುದೇ ಪೊಲೀಸ್ ಇರಲಿಲ್ಲ ಹಾಗೂ ಅವರಿಂದ ನನಗೆ ಯಾವುದೇ ಸೂಚನೆ ಸಿಕ್ಕಿರಲಿಲ್ಲ. ಆದ್ರೆ ನನ್ನ ಲೀಗಲ್ ಅಡ್ವೈಸರ್ಗಳ ಸಲಹೆ ಮೇರೆಗೆ ನಾನು ಥಿಯೇಟರ್ನಿಂದ ಬೇಗನೆ ಎದ್ದು ಹೊರಬಂದೆ ಅಂತ ಅರ್ಜುನ್ ಹೇಳಿದ್ದಾರೆ. ಅದಲ್ಲದೆ ಅವತ್ತು ನಡೆದಂತ ದುರ್ಘಟನೆ ಬಗ್ಗೆ ನನಗೆ ಅವತ್ತೇ ಗೊತ್ತಾಗಿದ್ರೆ ನಾನು ಖಂಡಿತ ಅಲ್ಲೇ ಇರ್ತಿದ್ದೆ. ನನಗೆ ಆ ಒಂದು ಸುದ್ದಿ ಗೊತ್ತಾಗಿದ್ದು ಮಾರನೇ ದಿನ. ಅದು ಗೊತ್ತಾದ ತಕ್ಷಣ ನಾನು ಸ್ಪಂದಿಸಿದೆ ಅಂತ ಅರ್ಜುನ್ ಹೇಳಿದ್ದಾರೆ. ಅದಲ್ಲದೆ ಚಿತ್ರಮಂದಿರದಿಂದ ಹೊರಟಂತ ನಂತರ ಕೂಡ ಅರ್ಜುನ್ ರವರು ಜನರ ಕಡೆಗೆ ಕೈ ಬೀಸ್ತಾ ಹೊರಟಿದ್ದಾರೆ. ಇದೆಷ್ಟು ಸರಿ ಅಂತ ರೇವಂತ್ ರೆಡ್ಡಿ ಕೂಡ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಅಲ್ಲು ಅರ್ಜುನ್ ಅವತ್ತು ಅಲ್ಲಿಗೆ ಹೋಗದೇ ಇದ್ರು ಕೂಡ ಅವರ ಟೀಮ್ ಅನ್ನ ಅಲ್ಲಿಗೆ ಕಳಿಸ್ಕೊಟ್ಟು ಬಾಲಕನ ಯೋಗಕ್ಷೇಮವನ್ನ ವಿಚಾರಿಸಿದರು. ಇನ್ನು ನಾನು ಹಾಗೂ ನನ್ನ ಸಿನಿಮಾ ತಂಡ ಇಂತಿಷ್ಟು ಅಂತ ಹಣವನ್ನ ಆ ಹುಡುಗನ ಹೆಸರಲ್ಲಿ ಫಿಕ್ಸ್ಡ್ ಡಿಪಾಸಿಟ್ ಮಾಡುವ ಬಗ್ಗೆ ಕೂಡ ಮಾತನಾಡ್ಕೊಂಡಿದ್ದೀವಿ. ನಾವು ತೊಂದರೆಗೆ ಒಳಗಾದವರ ಬಗ್ಗೆ ಇಷ್ಟೆಲ್ಲ ಕಾಳಜಿ ವ್ಯಕ್ತಪಡಿಸಿದ್ರು ಕೂಡ ಇದ್ಯಾವುದನ್ನು ಕೂಡ ತಿಳಿಸದೇ ಇರೋದಹ ನಮ್ಮ ವ್ಯಕ್ತಿತ್ವದ ತೇಜವದೆಗೆ ನಿಂತರೆ ಅದರಿಂದ ನಮ್ಗೆ ಬೇಸರವಾಗುತ್ತೆ. ಜನಕ್ಕೂ ಕೂಡ ನಮ್ಮ ಬಗ್ಗೆ ತಪ್ಪು ಸಂದೇಶ ಹೋದಂತೆ ಅಂತ ಅರ್ಜುನ್ ಪತ್ರಕರ್ತರಿಗೆ ತಿಳಿಸಿದ್ದಾರೆ. ಈ ಹಿಂದೆ ಕೂಡ ಅಣ್ಣವರ ಸೂಪರ್ ಹಿಟ್ ಚಿತ್ರ ತಾಯಿಗೆ ತಕ್ಕ ಮಗ ರಿಲೀಸ್ ಆದಾಗಲೂ ಕೂಡ ಥಿಯೇಟರ್ ಒಂದರಲ್ಲಿ ಕಾಲ್ತುಳಿತ ಉಂಟಾಗಿ ಸಾವು ನೋವು ಸಂಭವಿಸಿತ್ತು. ಹಾಗಂತ ಅದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರೇ ಕಾರಣ ಅನ್ನೋದಕ್ಕೆ ಬರೋದಿಲ್ಲ. ನಟ ಅಂದ್ಮೇಲೆ ಅವರ ಜನಪ್ರಿಯತೆ ಆಧಾರದ ಮೇಲೆ ಇದೆಲ್ಲ ಸಹಜ ಅಂತಾನೆ ಹೇಳಬಹುದು. ಆದ್ರೆ ಇದೀಗ ಅಲ್ಲು ಅರ್ಜುನ್ ರವರ ಸಮಯ. ಇದು ಏನೋ ಅಕಸ್ಮಾತ್ ಆಗಿ ನಡೆದಂತ ಪ್ರಕರಣ. ಅದಕ್ಕೆ ಇವರು ಕೂಡ ಸೂಕ್ತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇನ್ನು ಈ ಒಂದು ವಿಷಯದಲ್ಲಿ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಅವರು ಆ ಕಾಲ್ತುಳಿತಕ್ಕೆ ಸಿಕ್ಕಿ ತೀರ್ ಹೋದಂತ ಕುಟುಂಬದ ಪರವಾಗಿನೇ ಫೈಟ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಇದು ನಿಜಕ್ಕೂ ಮೆಚ್ಚುವಂತ ಕೆಲಸನೇ. ಆದ್ರೆ ಇದೇ ತರ ಆಸಕ್ತಿ ಮತ್ತು ಹೋರಾಟದ ಮನೋಭಾವ ಬೇರೆ ಕೇಸ್ಗಳಲ್ಲಿ ಮತ್ತೆ ಬೇರೆ ವಿಷಯಗಳಲ್ಲಿ ಇದ್ರೆ ನಿಜಕ್ಕೂ ಇವರು ಜನ ಮೆಚ್ಚುವಂತ ಸಿಎಂ ಆಗ್ತಾರೆ ಅನ್ನೋದು ಹಲವರ ಅಭಿಪ್ರಾಯ. ಅಥವಾ ಅಲ್ಲು ಅರ್ಜುನ್ ಒಬ್ಬ ಪಾಪ್ಯುಲರ್ ನಟ, ಅವನ ವಿರುದ್ಧ ಈ ಒಂದು ಕೇಸ್ನಲ್ಲಿ ಜಾಸ್ತಿ ಆಸಕ್ತಿಯನ್ನು ವಹಿಸಿದ್ರೆ ನನ್ನ ಪಾಪ್ಯುಲಾರಿಟಿ ಹೆಚ್ಚಾಗುತ್ತೆ ಅಥವಾ ಇದರಿಂದ ನನಗೆ ಇನ್ನೂ ಒಳ್ಳೆ ಹೆಸರು ಬರುತ್ತೆ ಅಂತ ಅವರು ಅಲ್ಲು ಅರ್ಜುನ್ ವಿರುದ್ಧ ಫೈಟ್ ಮಾಡ್ತಿದ್ದಾರೆ ಅನ್ನೋದು ಕೂಡ ಹಲವರ ಅಭಿಪ್ರಾಯ. ಇಲ್ಲಿ ಯಾರ್ ತಪ್ಪು ಅಥವಾ ಯಾರ್ ಸರಿ ಅನ್ನೋದು ಮುಖ್ಯ ಅಲ್ಲ. ಇಲ್ಲಿ ಬುದ್ಧಿ ಕಲಿಬೇಕಿರೋದು ಜನ ಮಾತ್ರ. ವೀಕ್ಷಕರೇ, ಒಬ್ಬ ನಟ ಅಷ್ಟೇ, ಆತ ದೇವರಲ್ಲ ಅಂತ ಜನ ತಿಳಿದಾಗ ಮಾತ್ರ ಇಂಥ ದುರ್ಘಟನೆಗಳು ಕೊಂಚ ಕಡಿಮೆ ಆಗಬಹುದು ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.